ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಅಫ್ಘಾನ್ ಎದುರಿಸಲು ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ರೆಡಿ. ಇನ್ನು ಗಿಲ್ ಸ್ಕೆಚ್ ಹಾಕಿರುವ ಈ ಸ್ಟಾರ್ ಆಟಗಾರನಿಗೆ ಚಾನ್ಸ್ ಮಿಸ್. ಹೌದು ಸ್ನೇಹಿತರೆ, ಇನ್ನು ನಮ್ಮ ಭಾರತ ತಂಡ ಅಫ್ಘಾನಿಸ್ತಾನ ವಿರುದ್ಧ ಮೊದಲನೇ ODI ಪಂದ್ಯಕ್ಕಾಗಿ ಯಾವೆಲ್ಲ ಆಟಗಾರರನ್ನ ಕಣಕ್ಕಿಳಿಸ್ತಾ ಇದ್ದಾರೆ ಮತ್ತು ಪ್ಲೇಯಿಂಗ್ 11 ನಲ್ಲಿ ಯಾವೆಲ್ಲ ಆಟಗಾರರು ಆಡ್ತಾ ಇದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಏಕದಿನ ಸರಣಿಯ ಆರಂಭದ ಕ್ರಿಕೆಟ್ ಅಭಿಮಾನಿಗಳು ಕಾಯುತ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಏಕದಿನ ಸರಣಿ ಶನಿವಾರ ಅಂದ್ರೆ ಇಂದು ಆರಂಭವಾಗಲಿದೆ ಅಂತಾನೆ ಹೇಳ್ಬೋದು. ಇನ್ನು ಮೊದಲನೇ ಏಕದಿನ ಪಂದ್ಯ ಧರ್ಮಶಾಲಾದ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, ಇನ್ನು ಟೀಮ್ ಇಂಡಿಯಾದ ನಾಯಕ ಶುಭ್ಮನ್ ಗಿಲ್ ಅವರು ಈ ಪಂದ್ಯಕ್ಕಾಗಿ ಅದ್ಭುತ ಯೋಜನೆಗಳೊಂದಿಗೆ ತಯಾರಾದರೆ ಮಾಡ್ತಾ ಇದ್ದಾರೆ. ಇದರ ನಡುವೆ ಮೊದಲನೇ ಏಕದಿನ ಪಂದ್ಯಕ್ಕಾಗಿ ಭಾರತದ ಆಡುವ 11ರ ಬಳಗವನ್ನು ಆಯ್ಕೆ ಮಾಡುವ ಗಿಲ್ ಕೆಲವು ಕಠಿಣ ನಿರ್ಧಾರಗಳನ್ನಾದರೆ ತೆಗೆದುಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಕೆಲವು ಸ್ಟಾರ್ ಆಟಗಾರರನ್ನು ಹೊರಗಿಡುವ ಮೂಲಕ ಅಂತಿಮ ತಂಡದಲ್ಲಿ ಪ್ರಮುಖ ಬದಲಾವಣೆಗಳನ್ನು ಮಾಡಲಾಗಿದೆ ಎಂದು ವರದಿಯಾಗಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಏಷ್ಯಾನೆಟ್ ತೆಲುಗು ವರದಿ ಪ್ರಕಾರ ಅಫ್ಘಾನಿಸ್ತಾನ ವಿರುದ್ಧ ಮೊದಲನೇ ಏಕದಿನ ಪಂದ್ಯದಲ್ಲಿ ನಾಯಕ ಶುಭ್ಮನ್ ಗಿಲ್ ಮತ್ತು ಅನುಭವಿ ಓಪನರ್ ಆದಂತಹ ರೋಹಿತ್ ಶರ್ಮಾ ಇನ್ನಿಂಗ್ಸ್ ಆರಂಭಿಸುವ ಸಾಧ್ಯತೆ ಆದರೆ ಇದೆ. ಇನ್ನು ರೋಹಿತ್ ಶರ್ಮಾ ಪ್ರಸ್ತುತ ICC ಏಕದಿನ ಬ್ಯಾಟಿಂಗ್ ಶ್ರೇಯಾಂಕದಲ್ಲಿ 4ನೇ ಸ್ಥಾನದಲ್ಲಿದ್ದು, ಮತ್ತೊಂದೆಡೆ ಎಡಗೈ ಆರಂಭಿಕ ಆಟಗಾರ ಆದಂತ ಯಶಸ್ವಿ ಜೈಸ್ವಾಲ್ ಕೂಡ ಈ ಸರಣಿಗೆ ಆಯ್ಕೆ ಆಗಿದ್ದಾರೆ ಮತ್ತು ತಂಡದಲ್ಲಿ ಕೂಡ ಇದ್ದಾರೆ. ಆದರೆ ಗಿಲ್ ಮತ್ತು ರೋಹಿತ್ ಶರ್ಮಾ ಧರ್ಮಶಾಲಾ ಕ್ರೀಡಾಂಗಣದಲ್ಲಿ ನಡೆಯುವ ಮೊದಲನೇ ಪಂದ್ಯದಲ್ಲಿ ಆರಂಭಿಕರಾಗಿ ಕಣಕ್ಕಿಳಿಯಲು ಸಜ್ಜಾಗಿರುವುದರಿಂದ ಯಶಸ್ವಿ ಜೈಸ್ವಾಲ್ ಆಡುವ 11ರಲ್ಲಿ ಸ್ಥಾನ ಪಡೆಯುವುದು ಕಷ್ಟಕರವಾಗಿದೆ ಅಂತಾನೆ ಹೇಳ್ಬೋದು. ಅವರು ಬೆಂಚ್ ಕಾಯ್ಬೇಕಂತಾನೆ ಹೇಳ್ಬೋದು. ಇನ್ನೊಂದೇನಂತಂದ್ರೆ ವಿರಾಟ್ ಕೊಹ್ಲಿ ಬದಲಿಗೆ ಯಾರು? ICC ಏಕದಿನ ಬ್ಯಾಟಿಂಗ್ ಶ್ರೇಯಾಂಕದಲ್ಲಿ 2ನೇ ಸ್ಥಾನದಲ್ಲಿರುವ ರನ್ ಮಿಷನ್ ವಿರಾಟ್ ಕೊಹ್ಲಿ ಈ ಅಫ್ಘಾನಿಸ್ತಾನ ಏಕದಿನ ಸರಣಿಗೆ ಲಭ್ಯವಿಲ್ಲ ಅಂತಾನೆ ಹೇಳ್ಬೋದು. ಇದರೊಂದಿಗೆ ವಿರಾಟ್ ಕೊಹ್ಲಿ ಸ್ಥಾನದಲ್ಲಿ ಇಶಾನ್ ಕಿಶನ್ ಅವರನ್ನು 3ನೇ ಸ್ಥಾನದಲ್ಲಿ ಕಣಕ್ಕಿಳಿಯುವ ಮತ್ತು ಅವರನ್ನು 3ನೇ ಸ್ಥಾನದಲ್ಲಿ ತರುವ ಸಾಧ್ಯತೆಗಳೇ ಹೆಚ್ಚಿವೆ. ಹೌದು ಸ್ನೇಹಿತರೆ, ಪಾಟ್ನಾದ ಎಡಗೈ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದಂತ ಇಶಾನ್ ಕಿಶನ್ ಅವರು ದೇಶೀಯ ಕ್ರಿಕೆಟ್ ನಲ್ಲಿ ಜಾರ್ಖಂಡ್ ಪರ ಆಡುತ್ತಾರೆ. ಇನ್ನು ಇಶಾನ್ ಕಿಶನ್ ಅಕ್ಟೋಬರ್ 11, 2023 ರಂದು ದೆಹಲಿಯಲ್ಲಿ ನಡೆದಂತ ವಿಶ್ವಕಪ್ 2023ರ ಪಂದ್ಯದಲ್ಲಿ ತಮ್ಮ ಕೊನೆಯ ಏಕದಿನ ಪಂದ್ಯವನ್ನು ಆಡಿದ್ದರು. ಇದಾದ ನಂತರ ಅವರು ಮತ್ತೆ ಏಕದಿನ ತಂಡದಲ್ಲಿ ಅವಕಾಶ ಪಡೆದಿರಲಿಲ್ಲ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನೊಂದೇನಂತಂದ್ರೆ ಟೀಮ್ ಇಂಡಿಯಾದ ಉಪನಾಯಕ ಆದಂತ ಶ್ರೇಯಸ್ ಅಯ್ಯರ್ ಅವರು 4ನೇ ಸ್ಥಾನದಲ್ಲಿ ಮತ್ತು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದಂತ KL ರಾಹುಲ್ ಅವರು 5ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡಲಿದ್ದಾರೆ. ಇನ್ನು ಈ ಸರಣಿಯಲ್ಲಿ ಸ್ಟಾರ್ ಆಲ್ರೌಂಡರ್ ಆದಂತ ಹಾರ್ದಿಕ್ ಪಾಂಡ್ಯ ಅನುಪಸ್ಥಿತಿ ದೊಡ್ಡ ಮೈನಸ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ವರದಿಗಳ ಪ್ರಕಾರ ಏಕದಿನ ಸರಣಿಗೂ ಮುನ್ನ ಹಾರ್ದಿಕ್ ಪಾಂಡ್ಯ ಗಾಯಗೊಂಡಿದ್ದರು. ಇದರಿಂದಾಗಿ ಅವರನ್ನು ಈ ಸರಣಿಯಿಂದ ಸಂಪೂರ್ಣವಾಗಿ ಆದರೆ ಹೊರಗಿಡಲಾಗಿದೆ ಅಂತಾನೆ ಹೇಳ್ಬೋದು. ಇನ್ನೊಂದೇನಂತಂದ್ರೆ ಹಾರ್ದಿಕ್ ಪಾಂಡ್ಯ ಅನುಪಸ್ಥಿತಿಯಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರು 6ನೇ ಸ್ಥಾನದಲ್ಲಿ ಆಡುವ 11ರ ತಂಡದಲ್ಲಿ ಅವಕಾಶ ಪಡೆಯುವ ಸಾಧ್ಯತೆ ಆದ್ರೆ ಇದೆ. ಇನ್ನು ವಾಷಿಂಗ್ಟನ್ ಸುಂದರ್ ಸ್ಪಿನ್ ಆಲ್ರೌಂಡರ್ ಆಗಿ ಏಕದಿನ ತಂಡದಲ್ಲಿ ಆದ್ರೆ ಇದ್ದಾರೆ ಅಂತಾನೆ ಹೇಳ್ಬೋದು. ಅವರು ಕುಲ್ದೀಪ್ ಯಾದವ್ ಅವರೊಂದಿಗೆ ಸ್ಪಿನ್ ಜವಾಬ್ದಾರಿಗಳನ್ನಾದ್ರೆ ಹಂಚಿಕೊಳ್ಳಲಿದ್ದಾರೆ. ಇನ್ನು ಅಫ್ಘಾನಿಸ್ತಾನ ಏಕದಿನ ಸರಣಿಗೆ ಬೂಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ ಲಭ್ಯವಿಲ್ಲ. ಹೀಗಾಗಿ ಹರ್ಷದೀಪ್ ಸಿಂಗ್ ಭಾರತ ವೇಗದ ಬೌಲಿಂಗ್ ವಿಭಾಗವನ್ನಾದರೆ ಮುನ್ನಡೆಸಬೇಕಂತಾನೆ ಹೇಳ್ಬೋದು. ಅಂತಿಮ ತಂಡದಲ್ಲಿ ಹರ್ಷದೀಪ್ ಸಿಂಗ್, ಪ್ರಸಿದ್ಧ ಕೃಷ್ಣ ಸೇರಿಕೊಳ್ಳುವುದು ಖಚಿತ ಅಂತಾನೆ ಹೇಳ್ಬೋದು. ಆದಾಗ್ಯೂ ಪ್ರಿನ್ಸ್ ಯಾದವ್ ಅಥವಾ ಗುರ್ನೂರ್ ಬ್ರಾರ್ ಅವರಲ್ಲಿ ಯಾರಿಗೂ ಮೊದಲನೇ ಪಂದ್ಯದಲ್ಲಿ ಏಕದಿನ ಪಂದ್ಯಕ್ಕೆ ಪಾದಾರ್ಪಣೆ ಮಾಡುವ ಅದೃಷ್ಟ ಸಿಗುತ್ತದೆ ಎಂದು ಕಾದು ನೋಡಬೇಕು. ಪ್ರಸ್ತುತ ಮತ್ತು ಅನುಭವ ಫಾರ್ಮ್ ನೋಡಿದರೆ IPL ಅಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ನಲ್ಲಿ ಆಡುವ ದೆಹಲಿ ಬೌಲರ್ ಆದಂತ ಪ್ರಿನ್ಸ್ ಯಾದವ್ ಜೂನ್ 13ರಂದು ತಮ್ಮ ಮೊದಲನೇ ಏಕದಿನ ಕ್ಯಾಪ್ ಪಡೆಯುವ ಸಾಧ್ಯತೆ ಆದರೆ ಇದೆ. ಹೀಗಾಗಿ ಗಿಲ್ ಅವರ ನೆಚ್ಚಿನ ಆಟಗಾರ ಗುರ್ನೂರ್ ಬ್ರಾರ್ ಅವರನ್ನು ಅವಕಾಶ ಸಿಗುವ ಸಾಧ್ಯತೆ ಕಡಿಮೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಮ್ಮ ಭಾರತ ತಂಡದ ಫೈನಲ್ ಪ್ಲೇಯಿಂಗ್ 11 ನೋಡೋದಾಯ್ತು ಅಂತಂದ್ರೆ ಓಪನರ್ಸ್ ಆಗಿ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಆದರೆ ಬರ್ತಾರೆ. ಇನ್ನು ನಂಬರ್ 3 ಅಲ್ಲಿ ಇಶಾನ್ ಕಿಶನ್, ನಂಬರ್ 4 ಅಲ್ಲಿ ಶ್ರೇಯಸ್ ಅಯ್ಯರ್, ನಂಬರ್ 5 ಅಲ್ಲಿ ಕನ್ನಡಿಗ KL ರಾಹುಲ್, ಇನ್ನು ನಂಬರ್ 6 ಅಲ್ಲಿ ನಿತೀಶ್ ಕುಮಾರ್ ರೆಡ್ಡಿ, ನಂಬರ್ 7 ಅಲ್ಲಿ ವಾಷಿಂಗ್ಟನ್ ಸುಂದರ್ ಮತ್ತು ನಂಬರ್ 8 ಅಲ್ಲಿ ಕುಲ್ದೀಪ್ ಯಾದವ್, ನಂಬರ್ 9 ಅಲ್ಲಿ ಹರ್ಷದೀಪ್ ಸಿಂಗ್, ನಂಬರ್ 10 ಅಲ್ಲಿ ಪ್ರಿನ್ಸ್ ಯಾದವ್, ನಂಬರ್ 11 ಅಲ್ಲಿ ಪ್ರಸಿದ್ಧ ಕೃಷ್ಣ ಆದರೆ ಆಡ್ತಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.